ಚೆನ್ನಾಗಿ ಬೆಂದಿದೆ ಸೊಪ್ಪು. ನೀರೆಲ್ಲ ಸ್ಟ್ರೈನ್ ಆಗಿರುತ್ತೆ. ಈ ನೀರು ನಮಗೆ ಸಾರು ಮಾಡೋಕ್ಕೆ ಬೇಕಾಗುತ್ತೆ. ಈ ನೀರನ್ನ ಹಾಗೆ ಇಡೋಣ. ಸೊ ಇದು ಪಲ್ಯ ಮತ್ತು ಸಾರು ಮಾಡೋದು ಹೇಗೆ ಅಂತೇಳಿ ತೋರಿಸೋಣ. ಈಗ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋಂಥ ಮಸಾಲ: ಆನಿಯನ್ನು, ಸ್ವಲ್ಪ ಬೆಳ್ಳುಳ್ಳಿ, ಟೊಮೆಟೊ 2, ಒಂಚೂರು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ ಮತ್ತು ಮೆಣಸು, ಮತ್ತು ಒಂದು ಲೆಮನ್ ಸೈಜಷ್ಟು ನಿಮಗೆ ಹುಳಿ ನೋಡಿಕೊಂಡು ನಿಮ್ಮ ಮನೇಲಿ ಎಷ್ಟು ಬೇಕಾಗುತ್ತೆ ಹುಳಿ ಅಷ್ಟರದ್ದು ಹುಣಸೆಹಣ್ಣು ಹಾಕೋಬೇಕು. ಮತ್ತು ಇದು ಸಾಂಬಾರು ಪೌಡರ್. ನಾನು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀನಿ, ಯಾಕಂದರೆ ನಮ್ಮ ಮಮ್ಮಿ ನನಗೆ ಇಯರ್ಲಿ ಒನ್ಸ್ ಅಥವಾ 6 months ಒನ್ಸು ಸಾಂಬಾರು ಪೌಡ್ರ್ ಮಾಡಿ ಕೊಟ್ಬಿಡ್ತಾರೆ. ಸೊ ಈ ಕ್ರೆಡಿಟು ನಮ್ಮ ಮಾಮ್ಗೆ ಹೋಗುತ್ತೆ. ನೀವು ಬೇಕಾದ್ರೆ ಖಾರದ ಪುಡಿನೂ ಹಾಕ್ಕೋಬೋದು. ಖಾರದ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಒಂಚೂರು ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ. ಬಟ್ ಈ ಸಾಂಬಾರು ಪುಡಿಯಿಂದ ಮಾಡೋದು ನಮ್ಮ ಮನೇಲಿ ಅಭ್ಯಾಸ. ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪಲ್ಯಕ್ಕೆ ಹೆಚ್ಚಿರೋಂಥ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಏನು ಮಾಡ್ತೀನಿ ಅಂದರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡ್ರೆ ಪಲ್ಯಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಚೂರು ಬೆಳ್ಳುಳ್ಳಿ,